ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಮಧ್ವನವಮಿಯ ಪರ್ವಕಾಲ ಮಾಘ ಮಾಸ ಶುಕ್ಲ ಪಕ್ಷದ ನವಮಿ, ವಿಶ್ವಗುರುಗಳಾದ ಆನಂದತೀರ್ಥ ಭಗವತ್ಪಾದರ ಉತ್ಸವವನ್ನು ವಿಶೇಷವಾಗಿ ನಾವೆಲ್ಲರೂ ಆಚರಣೆ ಮಾಡಬೇಕಾದದ್ದು ಅವಶ್ಯ ಕರ್ತವ್ಯ. ಮೂರು ಲೋಕದ ಗುರುಗಳು ಮಧ್ವಾಚಾರ್ಯರು. ಸಾಕ್ಷಾತ್ ನಾರಾಯಣನ ಆದೇಶದಂತೆ ಭೂಮಿಯಲ್ಲಿ ಅವತಾರ ಮಾಡಿ ಸಜ್ಜನ ಜಗತ್ತಿಗೆ ತತ್ವವಾದವನ್ನು ನೀಡಿದ ಮಹಾನುಭಾವರು. ತತ್ವವಾದ ಅಂದರೆ ಏನಿದೆ ಅದನ್ನು ಹಾಗೇ ಜಗತ್ತಿಗೆ ಪರಿಚಯಿಸುವುದು ತತ್ವವಾದ. ಇಲ್ಲದ್ದನ್ನು ಇಲ್ಲ ಅಂತ ಪರಿಚಯಿಸುವುದು ತತ್ವವಾದ. ಅಂಥ ತತ್ವವಾದವನ್ನು ಲೋಕಕ್ಕೆ ಕೊಟ್ಟವರೇ ಮಧ್ವಾಚಾರ್ಯರು. ಅವರ ಕೊಡುಗೆಯನ್ನು ನಾರಾಯಣ ಪಂಡಿತರು ಹೇಳುವಾಗ, ಆದರ್ಶಂ ಗುಣಗಣದರ್ಶನೇ ಮುರಾರೇಹೇ ಸಚ್ಛಾಸ್ತ್ರಂ ರಚಿತಮನೇನ ವರ್ಣಯಂತಹ. ಆದರ್ಶಂ ಗುಣಗಣದರ್ಶನೇ ಮುರಾರೇಹೇ, ಆ ಭಗವಂತನ ಗುಣಗಳನ್ನು ನಮಗೆಲ್ಲ ತಿಳಿಸ್ಲಿಕ್ಕೆ, ನೋಡಲಿಕ್ಕೆ ಒಂದು ಕನ್ನಡಿಯನ್ನು ನಿರ್ಮಾಣ ಮಾಡಿಕೊಟ್ಟವರು ಆನಂದ ತೀರ್ಥ ಭಗವತ್ಪಾದರು. ಆ ಕನ್ನಡಿನೇ ಸಚ್ಛಾಸ್ತ್ರ ಕನ್ನಡಿ. ಅದು ಬೇರೆ ಇನ್ಯಾವುದೂ ಅಲ್ಲ, ಸಚ್ಛಾಸ್ತ್ರ ಕನ್ನಡಿ. ನಾವು ಅದನ್ನು ಚೆನ್ನಾಗಿ ಅರಿತು ಅಧ್ಯಯನ ಮಾಡಿ ಭಗವಂತನ ಗುಣಗಳನ್ನು ಅನುಸಂಧಾನಕ್ಕೆ ತರಬೇಕು. ವೇದಗಳನ್ನು ಚೆನ್ನಾಗಿ ವ್ಯಾಖ್ಯಾನ ಮಾಡಿ ವೇದದ ಹಾರ್ದವನ್ನು ಲೋಕಕ್ಕೆ ಕೊಟ್ಟವರು ಮಧ್ವಾಚಾರ್ಯರು. ವೇದದ ಬಗ್ಗೆ ಅಪಾರವಾದ ಶ್ರದ್ಧೆಯನ್ನು ಮೂಡಿಸಿದವರು ಮಧ್ವಾಚಾರ್ಯರು. ಅನಾದಿ ಸತ್ಸಂಪ್ರದಾಯ ಪರಂಪರೆಯಿಂದ ಬಂದ ಸನಾತನ ಧರ್ಮವನ್ನು ಪ್ರಮಾಣಗಳ ತಳಹದಿಯಲ್ಲಿ ಸ್ಥಾಪಿಸಿ ಸಜ್ಜನ ಜಗತ್ತನ್ನು ದುರ್ಮಾರ್ಗಕ್ಕೆ ಹೋಗದಂತೆ ಸನ್ಮಾರ್ಗಕ್ಕೆ ಹೋಗುವಂತೆ ಮಾಡಿದವರು ಶ್ರೀಮನ್ ಮಧ್ವಾಚಾರ್ಯರು. ಅಂಥ ಆಚಾರ್ಯರ ಸ್ಮರಣೆ, ಅವರ ಉತ್ಸವ, ಅವರ ಕಥೆಗಳ ಶ್ರವಣ ಇದೆಲ್ಲವೂ ನಮಗೆ ಅವಶ್ಯ ಕರ್ತವ್ಯ. ಸಾಧ್ಯವಾದಷ್ಟು ಅವರ ಚರಿತ್ರೆಯನ್ನು, ಅವರ ಗ್ರಂಥಗಳನ್ನು ತಿಳಿಯೋ ಪ್ರಯತ್ನ ನಾವು ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.